ನಮ್ಮವ್ರು ಇವತ್ತು ಮುಂಜಾನೆ ಹೇಳಕ್ಕೆ 7:30 ಆಗಿತ್ತು ರೀ. ಅವ್ರು ಎದ್ದು ರೆಡಿಯಾಗಿ ಈ ಕಡೆ ಮನೆ ವಾಸ್ತುಶಾಂತಿ ಇರೋ ಮನೆ ಕಡೆ ಬರೋ ಅಷ್ಟೊತ್ತಿಗೆ ನಮ್ಮ ಪೂಜಾರಿಗಳು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದರು ರೀ ಪೂಜಾಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ, ಪೂಜಾ ಸಾಮಾನೆಲ್ಲ ರೆಡಿ ಇದ್ದು, ಆಮೇಲೆ ಏನೇನು ಬೇಕು ಪೂಜಾರಿ ಎಲ್ಲ ಮಂತ್ರ ಹೇಳಿ ಪೂಜಾ ಮಾಡತ್ತಿದ್ದರು ಎಲ್ಲ ಅದನ್ನ. ಹಂಗೆ ನಾವು ನಾಷ್ಟ ಮಾಡಕ್ಕೆ ಬಂದಿರು. ಉಪ್ಪಿಟ್ಟು ಮತ್ತು ಚುರುಮುರಿ ಇತ್ತು. ನಾಷ್ಟ ಮಾಡಿ ಇನ್ನೇನು ನಮ್ಮವ್ರಿಗೆ ಖಾಲಿ ಅಂತೂ ಕೊಡಕ್ಕೆ ಬಿಡಂಗಿಲ್ಲ ರೀ ಯಾರು ಅಂಟಿಗಳ ಹುಡುಗರು ಅದಾರಂದ್ರೆ. ಅಂಟಿಂಗ್ ಕರ್ಕೊಂಬರೋ ಹೋಗಂತ ಒಂದು ಊರಿಗೆ ಕಳಿಸಿದ್ರಿ. ಅವ್ರು ಅಲ್ಲಿಂದ ಕರ್ಕೊಂಬಂದವ್ರನ್ನ ಪೂಜಾ ಅಟೆಂಡ್ ಮಾಡಿಸಿದ್ರಿ. ಅಲ್ಲಿಂದ ನೋಡ್ರಿ ಈಗ ಹೋಮ ಪೂಜಾ ಮಾಡತ್ತಾರ್ರಿ. ಎಲ್ಲಾರು ಕುಂತ ಅವ್ರ ಮಂತ್ರ ಹೇಳ್ತಾರಿ. ಹಂಗ ಅಡಿಗೆ ಮಾಡತ್ತಿದ್ರಲ್ರಿ, ಅಲ್ಲಿ ಪೂಜಾ ಮಾಡಿದ್ರಿ. ಪೂಜಾ ಮಾಡಿ ಅಡಿಗೆ ಶುರು ಮಾಡ್ತಿರ್ತಾರ್ರಿ. ಹಂಗ ಅವ್ರ ಎಲ್ಲ ಮಾಡಿದ ಅಡಿಗೆಗೆ ಇಬ್ಬತ್ತಿ ಹಚ್ಚಿ ಪೂಜಾ ಮಾಡಿದ್ರಿ. ಹಂಗ ಇಲ್ಲಿ ನೋಡ್ರಿ ಪೂಜಾ ಮಾಡತ್ತಾರಿ. ಹಂಗ ಹೆಣ್ಮಕ್ಳಿಗೆಲ್ಲ ಕಂಕಣ ಕಟ್ಟಿದ್ರಿ. ಆಮೇಲೆ ಮಂಗಳಾರತಿ ಆಯ್ತ್ರಿ. ಎಲ್ಲಾರು ಆರತಿ ಬೆಳಿಗ್ಗೆ ಎಲ್ಲರೂ ಎಷ್ಟೊಂದು ಭಕ್ತಿಯಿಂದ ಮಂಗಳಾರತಿ ಮುಗಿಸಿದಿವ್ರಿ. ಆಮೇಲೆ ಹಂಗ ಎಲ್ಲ ಫಂಕ್ಷನ್ ಆದ್ಕೂಲೆ ಪೂಜಾರಿಗಳಿಗೆ ಊಟ ನೀಡಿದೀವ್ರಿ. ಊಟ ಮಾಡತ್ತಿದ್ರಿ. ಹಂಗ ನೋಡ್ರಿ ಊಟದ ಟೈಮ್ದಾಗ ಒಂದು ಹುಡುಗಿ ಮೊಬೈಲ್ ಮಿಸ್ ಆಗಿ ಬಿದ್ದ ಗಟ್ರೊಳಗೆ ಬಿದ್ದುಬಿಟ್ಟಿತ್ರಿ. ಅದನ್ನ ನಮ್ಮ ಅಣ್ಣ ಪಾಪ ಹೆಲ್ಪ್ ಮಾಡಿ ತೆಗೆದುಕೊಟ್ಟರ್ರಿ. ನೋಡ್ರಿ ಪಾಪ ಹುಡುಗಿ ಅಂತೂ ಭಾಳ ಅಳತಿತ್ತ, ಫೋನ್ ಇದನ್ನಾಯ್ತು ಅಂತ ಹೇಳಿ. ಹಂಗೆ ಎಲ್ಲರೂ ಹಂಗೆ ಮತ್ತೆ ಊಟ ಕಂಟಿನ್ಯೂ ಮಾಡತ್ತಿದ್ರಿ. ಊಟ ಮಾಡಿದ್ರಿ. ಆಮೇಲೆ ಏನೇನೋ ಎಲ್ಲ ಮುಗ್ದಿತ್ತು. ಸಂಜೆ ಹೊತ್ತ ಪೂಜಾರಿ ಪೂಜಾ ಇಳಿಸ್ಬೇಕಂತ ಹೇಳಿ ಆರತಿ ಮಾಡಿ ಪೂಜಾ ಇಳಿಸಿಬಿಟ್ಟಿರಿ. ಆಮೇಲೆ ಮತ್ತೆ ಮನೆಗೆ ಬಂದಿವ್ರಿ ನಾವು. ನೋಡ್ರಿ ನಮ್ಮ ಮನೆ ರೂಟ್ರಿ. ಮನೆಗೆ ಬರೋಣ ಮತ್ತೆ ಅವತ್ತು ತುಳಸಿ ಲಗ್ನ ಐತ್ರಿ. ತುಳಸಿ ಪೂಜಾ ಮಾಡಿ ಮತ್ತು ಅದು ಸ್ವಲ್ಪ ಎಡಿ ಮಾಡಿ ಕುಂಕುಮ ಅರಿಶಿನ ರಂಗೋಲಿ ಎಲ್ಲ ಹಾಕಿ ಎಷ್ಟೊಂದು ನೋಡ್ರಿ ತುಳಸಿ ಪೂಜಾ ಮುಗಿಸಿದೀವ್ರಿ. ಇದಾಗಿತ್ತು ರೀ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ರೀ.